ಗೌರಿಬಿದನೂರ ಸಮೀಪದ ಕರ್ನಾಟಕ-ಆಂಧ್ರ ಗಡಿಕಾಡಿನ ಮಧ್ಯೆ ಮುಂಜಾನೆ ಬೆಟ್ಟಗಳ ಮಧ್ಯೆ ಸಣ್ಣ ದಾರಿಯಲ್ಲಿ ಒಂದು ಟ್ರ್ಯಾಕ್ಟರ್ ಬರುತ್ತದೆ. ಒಂದು ಹಳೆಯ ಮರದ ಕೆಳಗೆ ಟ್ರ್ಯಾಕ್ಟರ್ ನಿಲ್ಲಿತು. ಚಾಲಕ ಇಳಿದು ಕೆಲವು ಹೆಜ್ಜೆಗಳು ಮುಂದೆ ನಡೆದ ಕೂಡಲೇ ಒಂದು ಶವ ಕಾಣಿಸಿತು. ಕೈಯ ಬಡಿಯಲ್ಲಿ ಮಣ್ಣು ಒದ್ದೆಯಾಗಿ ಇತ್ತು. ಸುದ್ದಿ ಬೇಗನೆ ಪೊಲೀಸರಿಗೆ ತಲುಪಿತು. 2 ರಾಜ್ಯಗಳ ಪೊಲೀಸರು ಸೇರಿ ಗಡಿಗೆ ಬಂದರು. ಇದು ಯಾವ ರಾಜ್ಯದ ವ್ಯಾಪ್ತಿಗೆ ಬರುತ್ತದೆಂಬುದು ಸ್ಪಷ್ಟವಾಗಲಿಲ್ಲ. ಪ್ರಕರಣವನ್ನು ಯಾವ ಪೊಲೀಸ್ ಠಾಣೆ ತೆಗೆದುಕೊಳ್ಳಬೇಕೆಂಬುದು ನಿರ್ಧಾರವಾಗಲಿಲ್ಲ. ಮೃತದೇಹ ಕರ್ನಾಟಕಕ್ಕೆ ಸೇರಿದಂತೆ ಎಂದು ಸ್ಪಷ್ಟವಾಯಿತು. ಅವನ ಕೈಯಲ್ಲಿ ತ್ರಿವರ್ಣದ ಉಂಗುರ ಇತ್ತು. ಜೇಬಿನಲ್ಲಿ ಹಳೆಯ ಬಿಲ್ ಇತ್ತು. ಅದು ಬೆಂಗಳೂರಿನ ಒಂದು ಸಣ್ಣ ಹೋಟೆಲಿಗೆ ಸಂಬಂಧಪಟ್ಟಿತ್ತು. ಪ್ರದೇಶದ ರೈತರು ಭಯದಿಂದ ಮಾತನಾಡುತ್ತಿದ್ದರು. ಈ ನಡುವೆ ಏನೋ ಆಗ್ತಾ ಇದ್ದೀವಿ ಸರ್, ರಾತ್ರಿ ಹೊತ್ತು ಕಳ್ಕೊಂಡು ಹೋಗ್ತಾ ಇದ್ರು. ಮೃತನ ಬಳಿ ಒಂದು GPS ಟ್ರ್ಯಾಕರ್ ಸಹ ಇತ್ತು. ಬಿಲ್ ಆಧಾರವಾಗಿ ಬೆಂಗಳೂರಿನ ಆ ಸಣ್ಣ ಹೋಟೆಲಿಗೆ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಹೊರಟನು. ಅಲ್ಲಿಂದಲೇ ಆರಂಭವಾಗುತ್ತದೆ ನಿಜವಾದ ಕಥೆ. ಇನ್ಸ್ಪೆಕ್ಟರ್ ವಿಜಯ್ ಬೆಂಗಳೂರು ನಗರದ ಆ ಚಿಕ್ಕ ಹೋಟೆಲ್ಗೆ ತಲುಪಿದನು. ಈ ಬಿಲ್ ಯಾರದ್ದು ಅಂತ ಹೇಳ್ತೀರೆ? ಈ ವ್ಯಕ್ತಿ ವಾರ 3 ದಿನಗಳು ಇದ್ದ, ಆದರೆ ಯಾರನ್ನೂ ಭೇಟಿಯಾಗಲಿಲ್ಲ. ಕೊಠಡಿಯನ್ನು ಪರಿಶೀಲಿಸಿದ ವಿಜಯ್ ಹಾಸಿಗೆಯ ಕೆಳಗೆ ಒಂದು ಪೇಪರ್ ಕವರ್, ಬಿಯರ್ ಬಾಟಲ್, ಕೆಟ್ಟಿರುವ ಫೋನ್ ಕಂಡು ಬರ್ತದೆ. ಆದರೆ ಫೋನ್ನಲ್ಲಿ ಸಿಮ್ ಇರಲಿಲ್ಲ. ಆ ಕವರ್ನಲ್ಲಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಇತ್ತು. 3 ಒಟ್ಟಿಗೆ ನಿಂತಿದ್ದರು. ಹಿಂದಿನಲ್ಲಿ ಬರೆದಿದ್ದು, ನಂದರಾಜು, ಮುದ್ದನಹಳ್ಳಿ, ಗುಟ್ಕಾ ಗೋಡೌನ್, 2002. ನಂದರಾಜು ಹೆಸರನ್ನು ಕೇಳುತ್ತಿದ್ದಂತೆಯೇ ವಿಜಯ್ಗೆ ಒಬ್ಬ ನಿವೃತ್ತ ಕಾನ್ಸ್ಟೇಬಲ್ ನೆನಪಾಯಿತು. ಅವನು 90ರ ದಶಕದಲ್ಲಿ ಅಕ್ರಮ ಸಿಗರೇಟ್ ರಾಕೆಟ್ನಲ್ಲಿ ಇದ್ದ, ನಂತರ ಮಾಫಿಯಾ ಪರನೂ ಆಗಿದ್ದ. ವಿಜಯ್ ಗುಟ್ಟಾಗಿ ಮುದ್ದನಹಳ್ಳಿಯ ಖಾಲಿ ಗೋಡೌನ್ ಹತ್ತಿರ ಕಾದನು. ಅರ್ಧರಾತ್ರಿ ಕಪ್ಪು SUV ಬಂತು. 2 ಕ್ರೇಟ್ಗಳನ್ನು ಒಳಗೆ ಕೊಂಡೊಯ್ದರು. ಅವರಲ್ಲಿ ಒಬ್ಬನು ಫೋಟೋದಲ್ಲಿದ್ದವನಾಗಿದ್ದ. ವಿಜಯ್ ಅವರನ್ನು ಹಿಡಿಯಲು ಯತ್ನಿಸಿದಾಗ ಏಕಾಏಕಿ ಅಲಾರ್ಮ್ ಶಬ್ದ ಬಂತು. ಅವರು ಕಾಡಿನ ದಾರಿಗಳಲ್ಲಿ ಓಡಿಹೋದರು. ವಿಜಯ್ ಟಾರ್ಚ್ ಹಿಡಿದು ಹಿಂಬಾಲಿಸಿದಾಗ ಕಾಲಿಗೆ ಏನೋ ಕುಚ್ಕೊಳ್ತು. ಒಬ್ಬ ರೈತ ಅವನನ್ನು ಹಿಡಿದು ಹೊರತೆಗೆದನು. ಇಲ್ಲಿನವರು ರಾತ್ರಿಗಡಿ ದಾಟಿ ಪ್ಯಾಕೆಟ್ಗಳನ್ನು ಸಾಗಿಸುತ್ತಾರೆ ಸರ್. ವಿಜಯನ ಪಾದದಲ್ಲಿ ರಕ್ತ ಹರಿಯುತ್ತಿತ್ತು. ಆ 2 ತಪ್ಪಿಸಿಕೊಂಡರು. ವಿಜಯನಿಗೆ ಒಂದೇ ಒಂದು ಸಂಗತಿ ಸ್ಪಷ್ಟವಾಯಿತು. ಇದು ಸಾಮಾನ್ಯ ಸ್ಮಗ್ಲಿಂಗ್ ಅಲ್ಲ, ದೊಡ್ಡ ನೆಟ್ವರ್ಕ್ ಕೆಲಸ. ಆ ನೆಟ್ವರ್ಕ್ನ ಮಧ್ಯದಲ್ಲಿ ಒಂದೇ ಹೆಸರು ಕೇಳಿಸ್ತಿತ್ತು, ನಂದರಾಜು. ನಂದರಾಜು ಯುವಕನಾಗಿದ್ದಾಗ ಅವನು ಗೋಡೌನ್ಗಳಿಗೆ ಸಾರಿಗೆ ಒದಗಿಸುವ ಡ್ರೈವರ್ ಆಗಿದ್ದ. ಆದರೆ ಕಪ್ಪು ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಮುಖ ಪಾತ್ರಧಾರಿಯಾಗಿದ್ದ. ಮಾಫಿಯಾ ನಾಯಕರು ಅವನನ್ನು ನಂಬುತ್ತಿದ್ದರು. ನಂದರಾಜು ಗಡಿ ಪ್ರದೇಶಗಳ ಮಧ್ಯೆ ಅಕ್ರಮ ಸರಕು ಸಾಗಣೆಗಾಗಿ ಮಾರ್ಗಗಳನ್ನು ರೂಪಿಸಿದ್ದ. ಪೊಲೀಸರಲ್ಲೂ ಕೆಲವರು ಅವನ ಸಹಭಾಗಿಗಳಾಗಿದ್ದರು. ವಿಜಯ್ ತನ್ನ ಗೆಸ್ಟ್ ಹೌಸ್ನಲ್ಲಿ ಇರುವಾಗ ಅವನ ಸಂದೇಶಗಳನ್ನು ನೋಡುತ್ತಿದ್ದಂತೆಯೇ ಒಂದು ಆಲೋಚನೆ ಬಂದಿತು. ಆತ ಹೋಟೆಲ್ ಮ್ಯಾನೇಜರ್ ಹತ್ತಿರ ಹೋಗಿ ವಿಚಾರಿಸಿದ. ಮ್ಯಾನೇಜರ್ ಒಂದು ಫೋನ್ ನಂಬರ್ ಕೊಟ್ಟ. ಅದು ನಂದರಾಜುವಿನ ನಂಬರ್. ವಿಜಯ್ ನಕಲಿ ಹೆಸರಿನಲ್ಲಿ ಕರೆ ಮಾಡಿ, ಟ್ರಾನ್ಸ್ಪೋರ್ಟ್ ಡೀಲ್ಗೆ ಬರುವಿರಾ ಎಂದು ಕೇಳಿದ. ಮರುದಿನ ರಾತ್ರಿ ವಿಜಯ್ ಫಾರ್ಮ್ ಹೌಸ್ ಹತ್ತಿರದ ಹಳೆಯ ದೇವಾಲಯದ ಬಳಿ ಹೋದ. ಅಲ್ಲಿ ಅವನನ್ನು ಕಾಯುತ್ತಿದ್ದನು ಒಬ್ಬ ವೃದ್ಧ. ಅವನೇ ನಂದರಾಜು. ನೀನು ಪೊಲೀಸ್ ಅನ್ನೋದು ನನಗೆ ಗೊತ್ತು, ಆದರೆ ನಿನಗೆ ನಿಜ ತಿಳಿಯಬೇಕೆಂದ್ರೆ ನನ್ನನ್ನು ಕಾಪಾಡಬೇಕು. ನನ್ನನ್ನು ಕೊಲ್ಲಲು ನೋಡುತ್ತಿದ್ದಾರೆ, ಏಕೆಂದ್ರೆ ನಾನು ಹೇಳೋದು ದೊಡ್ಡ ತಲೆಗಳ ಹೆಸರುಗಳು. ಉತ್ತರ ಕೊಡುವ ಮುನ್ನವೇ ದೂರದಲ್ಲಿ ಹೆಜ್ಜೆಗಳ ಶಬ್ದ. ಕತ್ತಲಲ್ಲಿ ಟಾರ್ಚ್ ಬೆಳಕು ಹೊಳೆಯುತ್ತಿತ್ತು. ನಂದರಾಜು ಹಠಾತ್ ಹಿಂದೆ ತಿರುಗಿದ. ಗುಂಡಿನ ಶಬ್ದ. ನಂದರಾಜುವಿಗೆ ಗುಂಡು ತಗುಲಿತು. ನಂದರಾಜು ನೆಲದ ಮೇಲೆ ಬಿದ್ದಿದ್ದ. ವಿಜಯ್ ಅವನನ್ನು ಹತ್ತಿರಕ್ಕೆ ಎಳೆದನು. ರಾಮ ರಾಮ ಎಂದು ಹೇಳಿ ಉಸಿರು ಬಿಟ್ಟ. ವಿಜಯ್ ತಕ್ಷಣ ಆ ಪ್ರದೇಶವನ್ನು ಪರಿಶೀಲಿಸಿದ. ಒಂದು ಖಾಲಿ ಗುಂಡು, ಒಂದು ಬೂಟಿನ ಗುರುತು, ಒಂದು ಬಳಸಿದ ಸಿಗರೇಟ್. ವಿಜಯ್ ತನ್ನ ಸೀನಿಯರ್ಸ್ಗೆ ಮಾಹಿತಿ ಹೇಳಿದ್ದನು. ಆದರೆ ಅವರಲ್ಲಿ ಕೆಲವರಿಗೆ ಇದು ದೊಡ್ಡ ವಿಷಯವಾಗಿಯೇ ತೋರಿಸಲಿಲ್ಲ. ಒಬ್ಬ ಅಪರಾಧಿಯ ಸಾವು ಅಷ್ಟೇ ಅಲ್ಲವೇ ಎಂದು ಒಬ್ಬ ಅಧಿಕಾರಿ ಹೇಳಿದ್ರು. ನಂದರಾಜುವಿನ ಜೇಬಿನಲ್ಲಿ ಒಂದು ಪರ್ಸ್ ಇತ್ತು. ಅದರಲ್ಲಿ ಫೋಟೋ ಹಿಂದೆ RS ಕಾಂಟ್ರಾಕ್ಟಿಂಗ್ ತುಮಕೂರು ಎಂದು ಬರೆದಿತ್ತು.
ವಿಜಯ್ ಕೂಡಲೇ ಹೊಸ ದಿಕ್ಕಿನಲ್ಲಿ ಆಲೋಚನೆ ಆರಂಭಿಸಿದ. ತಕ್ಷಣವೇ ತುಮಕೂರಿಗೆ ಹೊರಟ. ವಿಜಯ್ ತುಮಕೂರಿಗೆ ತಲುಪಿದ. ಅಲ್ಲಿ ಆ ಕಂಪನಿಗೆ ಸೇರಿದ ಒಂದು ಗೋಡೌನ್ ಗುರುತಿಸಿದ. ಗೋಡೆಗಳನ್ನು ಬಿಳಿಯಾಗಿ ಬಣ್ಣ ಹಚ್ಚಲಾಗಿತ್ತು. ಆದರೆ ಗೋಡೌನ್ ಒಳಗೆ ರಹಸ್ಯ ಕೊಠಡಿಗಳು ಇದ್ದವು. ಒಂದು ಕೊಠಡಿಯಲ್ಲಿ ಹಳೆಯ ಫೈಲ್ಗಳು, ಕೆಲವು ಪುಸ್ತಕಗಳಲ್ಲಿ ರಾಮಚಾರಿ ಸೂಪರ್ವೈಸರ್ ಎಂಬ ಹೆಸರು ಕಂಡಿತು. ವಿಜಯ್ ಒಂದೇ ಸಾರಿ ಬೆಚ್ಚಿಬಿದ್ದ. ಅವನಿಗೆ ಈಗ ಅರ್ಥವಾಯಿತು. ನಂದರಾಜು ಕೊನೆಗೆ ಹೇಳಲು ಬಯಸಿದ ಹೆಸರು ರಾಮಚಾರಿ. ಯಾರು ಈ ರಾಮಚಾರಿ? ರಾಮಚಾರಿ ಎಂಬ ಹೆಸರು 90ರ ದಶಕದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಸಣ್ಣ ಮಟ್ಟದ ಕಾಂಟ್ರಾಕ್ಟರ್ ಆಗಿ ಆರಂಭಿಸಿದ ಅವನು ರಾಜಕೀಯ ನಾಯಕರಿಗೆ ಕಮಿಷನ್ ತಂದುಕೊಡುವ ಕೆಲಸಗಳಲ್ಲಿ ತೊಡಗಿಕೊಂಡ. ಮೋಸ, ನಕಲಿ ಬಿಲ್ಲುಗಳು, ನಿರ್ಮಾಣದಲ್ಲಿ ನಿಧಿಗಳ ದುರುಪಯೋಗ, ಹೀಗೆ ಒಂದರ ನಂತರ ಒಂದು ಮಾಡಿದ ರಾಮಚಾರಿ ಕೊನೆಗೆ ಬೆಟ್ಟಗಳಲ್ಲಿ ಅಕ್ರಮ ಮಾಲಿನ ಗೋಡೌನ್ಗಳನ್ನು ನಡೆಸುತ್ತಿದ್ದ. ವಿಜಯ್ಗೆ ಈಗ ಸ್ಪಷ್ಟವಾಗಿ ತಿಳಿಯುತ್ತಿದೆ, ನಂದರಾಜನ ಸಾವಿನ ಹಿಂದೆ ರಾಮಚಾರಿಯ ಕೈ ಇದೆ. ಆದರೆ ಅಧಿಕೃತ ದಾಖಲೆಗಳಲ್ಲಿ ರಾಮಚಾರಿಯ ಹೆಸರು ಎಲ್ಲಿಯೂ ಇಲ್ಲ. ವಿಜಯ್ ತನ್ನ ಅನುಮಾನವನ್ನು ದಾಖಲೆಗಳಲ್ಲಿ ಕಾಣದ ರಾಮಚಾರಿಯ ಹೆಸರಿನೊಂದಿಗೆ ಸೇರಿಸಿ ಒಂದು ಹಳೆಯ ಫೈಲ್ ತಿರುಗಿಸುತ್ತಾನೆ. ಅದರಲ್ಲಿ ಮುದ್ದನಹಳ್ಳಿ ಗೋಡೌನ್ ಕೇಸ್ನಲ್ಲಿ ಒಂದು ಹುಡುಗನ ಹೆಸರು ಬರುತ್ತದೆ. ಅವನೇ ಏಕೈಕ ಸಾಕ್ಷಿ ಎಂದು ಭಾವಿಸಿ ವಿಜಯ್ ಅವನನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾನೆ. ರಾಮಚಾರಿಯ ಹೆಸರು ಹೇಳಬಹುದಾದ ಏಕೈಕ ಸಾಕ್ಷಿ ಹಳೆಯ ಗೋಡೌನ್ನ ಕಾರ್ಮಿಕನು ಸಾಕ್ಷಿ ನೀಡಲು ಒಪ್ಪಿಕೊಂಡಿದ್ದ. ಆದರೆ ವಿಚಾರಣೆಗೆ ಬರುವ ಮುನ್ನವೇ ಅವನು ಕಾಣೆಯಾಗಿದ್ದ. ಅದೇ ರಾತ್ರಿ ವಿಜಯ್ಗೆ ರಹಸ್ಯವಾದ ಫೋನ್ ಕಾಲ್ ಬಂತು. ರಾಮಚಾರಿ ಸಾಥಿ ಹೋಗಿದ್ದಾನೆ, ಆದರೆ ಅವನನ್ನು ತಾಕಬೇಕಾದರೆ ಮೀನು ಒಬ್ಬ ಹಳೆಯ ಸ್ನೇಹಿತನ ಬಳಿಗೆ ಹರನಹಳ್ಳಿ. ಕರೆ ಕಟ್ಟಾಯಿತು. ವಿಜಯ್ ತಕ್ಷಣ ಹರನಹಳ್ಳಿಗೆ ಹೊರಟ. ಅದು ಒಂದು ಸಣ್ಣ ಹಳ್ಳಿ, ಆದರೆ ಅಲ್ಲೇ ರಾಮಚಾರಿಯ ರಹಸ್ಯ ಅಡಗಿದೆ. ಯಾರೂ ಮಾತಾಡದಂತೆ ಹಳ್ಳಿ ವಿಚಿತ್ರ ಮೌನದಲ್ಲಿ ಮುಳುಗಿತ್ತು. ವಿಜಯ್ ಹಳ್ಳಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಯಾರೋ ಅವನನ್ನು ಗಮನಿಸುತ್ತಿದ್ದರು. ಬೆಟ್ಟದ ಮೇಲಿನಿಂದ ಬೈನಾಕ್ಯುಲರ್ ಮೂಲಕ ಅವನನ್ನು ಕಣ್ಣಾರೆ ನೋಡುತ್ತಿದ್ದರು.